ಕೊಚ್ಚಿಮುಲ್ ನೇಮಕಾತಿಯಲ್ಲಾದಂತಹ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಂದರೆ ಜಾರಿ ನಿರ್ದೇಶನಾಲಯ ಎರಡನೇ ದಿನವೂ ಕೂಡ ಕಾಂಗ್ರೆಸ್ ಶಾಸಕ ನಂಜೇಗೌಡರ ವಿಚಾರಣೆಯನ್ನ ಮುಂದುವರಿಸಿದೆ. ಇವತ್ತು ಕೂಡ ಬರೋಬ್ಬರಿ 9 ಗಂಟೆಗಳ ಕಾಲ ನಂಜೇಗೌಡರು ಹಾಗೂ ಅವರ ಪುತ್ರ ವಿಚಾರಣೆಯನ್ನ ಎದುರಿಸಿದ್ದಾರೆ. ನಾನು ಇಡಿ ಅಧಿಕಾರಿಗಳು ಕೇಳಿದಂತಹ ದಾಖಲೆಯನ್ನು ಕೊಟ್ಟಿದ್ದೇನೆ, ತನಿಖೆಗೆ ಸಹಕರಿಸಿದ್ದೇನೆ, ಮತ್ತೆ ತನಿಖೆಗೆ ಕರೆದರೆ ಸಹಕಾರವನ್ನು ಕೊಡ್ತೇನೆ, ಅವಶ್ಯಕತೆ ಇದ್ದರೆ ಕರಿತೇನೆ ಅಂತೇಳಿ ಇಡಿ ಅಧಿಕಾರಿಗಳು ತಿಳಿಸಿದ್ದಾರೆ. ನಾನು ಕೂಡ ವಿಚಾರಣೆಗೆ ಬರ್ತೇನೆ ಅಂತ ಹೇಳಿದ್ದೇನೆ ಅಂತೇಳಿ ವಿಚಾರಣೆ ಮುಗಿದ ಬಳಿಕ ನಂಜೇಗೌಡರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 23:11 ರಾತ್ರಿ 9:45 ಇವತ್ತು ಕೂಡ 24:11 ಈಗ ಎಷ್ಟು ಟೈಮು 8 ಗಂಟೆವರೆಗೂ ಆಗಿದೆ. ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದೀವಿ. ರಾಜಕಾರಣಿಗಳಿಗೆ ವ್ಯವಹಾರಸ್ಥರಿಗೆ ಇದು ಒಂದು ಅನುಭವ. ನಾವು ಏನು ಮಾಡಿದ್ದೀವಿ, ತಪ್ಪು ಮಾಡಿದ್ದೀವ ಇಲ್ಲ ಸರಿ ಇದ್ದೀವ ಅನ್ನೋದಕ್ಕಿಂತಲೂ ಅನ್ನೋದು ಬೇರೆ. ಆದರೆ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋಕೆ ಅವಕಾಶ ಸಿಕ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಏನು ಅವ್ರ ಮಾಹಿತಿಗಳು ಕೇಳಿದ್ರು, ಅವ್ರು ಏನು ಕೇಳಿದ್ರು ಅದಕ್ಕೆಲ್ಲ ರೀತಿಯಲ್ಲಿ ಕೂಡ ಸಹಕಾರವನ್ನು ಕೊಟ್ಟಿದ್ದೀವಿ, ಮಾಹಿತಿಗಳನ್ನು ಕೊಟ್ಟಿದ್ದೀವಿ. ಯಾವುದೇ ಸಂದರ್ಭದಲ್ಲಿ ಇಡಿ ಕರೆದ್ರೂ ಕೂಡ ಆ ಸಂದರ್ಭದಲ್ಲಿ ನಾವು ಅವರಿಗೆ ಸಹಕಾರವನ್ನು ಕೊಡ್ತೀವಿ. ಇಲ್ಲ ಕರೆದಿಲ್ಲ, ಅವ್ರು ಯಾವಾಗ ಬೇಕು ಅಂದರೂ ಬರ್ತೀನಿ. ನಾನು ಸಂದರ್ಭ ಬಂದರೆ ಕರಿತೀವಿ, ಬರಬೇಕಾಗ್ತದೆ ಅಂತ ಹೇಳಿದ್ದಾರೆ. ನಾನು ಎಸ್ ಅಂತ ಹೇಳಿದ್ದೀನಿ. ಅವ್ರು ದಾಖಲೆಗಳು ಕೇಳಿದ್ದಾರೆ, ವಿಷಯಗಳು ಕೇಳಿದ್ದಾರೆ, ಎಲ್ಲ ಫುಲ್ಫಿಲ್ ಮಾಡಿದ್ದೀವಿ. ಇನ್ನೂ ಬೇಕು